ಯೋಜನೆ ಒಂದು, ಅರಣ್ಯವಾಸಿಗಳಿಗೆ ರೈಟ್ ಟು ಫಾರೆಸ್ಟ್, ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್, ಅರಣ್ಯ ಹಕ್ಕು ಕಾಯ್ದೆ ಆಯಿತು, ಮಾಹಿತಿ ಹಕ್ಕು ಕಾಯ್ದೆ ಆಯಿತು. ಯಾರು ಬೇಕಾದರೂ ಕೂಡ ಯಾವುದೇ ಸರ್ಕಾರಕ್ಕೆ ಕಚೇರಿಗೆ ಪ್ರಶ್ನೆಯನ್ನು ಕೊಟ್ಟು ಏನಾಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ, ಎಷ್ಟು ಖರ್ಚು ಮಾಡಿದ್ದೀರಾ, ಯಾವುದಕ್ಕೆ ಖರ್ಚು ಮಾಡಿದ್ದೀರಾ, ಯಾತೀರ ತೀರ್ಮಾನ ಅಂತ ತಗೊಳ್ತಕ್ಕಂಥ ಹಕ್ಕನ್ನ, ಮಾಹಿತಿ ಹಕ್ಕನ್ನ ಪಡ್ಕೊಳ್ತಕ್ಕಂಥ ಕಾನೂನು ಈ ದೇಶದಲ್ಲಿ ತಗೊಂಡ್ಬಂದಿರತಕ್ಕಂಥದ್ದು ಅದು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ವರ್ಕ್, ಆಮೇಲೆ ರೈಟ್ ಟು ಎಜುಕೇಶನ್, ಶಿಕ್ಷಣ ಹಕ್ಕು ಕಾಯ್ದೆಯನ್ನು ತಗೊಂಡು ಬಂದು ಇಷ್ಟೊಂದು ಕ್ರಾಂತಿಕಾರಿ ಚಿಂತನೆ ಇವತ್ತು ಇವ್ರ ಕಾಲದಲ್ಲಿ ಏನಾದರೂ ಮಾಡಿದಾರ? ಕೇವಲ ಇವತ್ತು ಈಗಾಗಲೇ ಹೇಳಿದ್ದಾರೆ, ಈ ಕಾನೂನನ್ನು ತಗೊಂಡು ಬಂದ ನಂತರ ಇನ್ನು ಮುಂದೆ ಇಡೀ ದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಖತಮ್ ಆದಂಗೆನೆ, ಮುಕ್ತಾಯ ಆದಂಗೆನೆ. ಇನ್ನು ಇದು ಖಾತ್ರಿ ಅಲ್ಲ, ಇದು ಬೇಕಾದ್ರೆ ಕೊಡ್ತಾರೆ, ಇಲ್ಲದೆ ಹೋದ್ರೆ ಬಿಡ್ತಾರೆ. ಮೊದಲು ಎಷ್ಟು ಬೇಕಾದ್ರೂ ಖರ್ಚು ಮಾಡಬಹುದಾಗಿತ್ತು, ಇವತ್ತು ಇಷ್ಟೇ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಹಿಂದೆ ಕೇಂದ್ರ ಸರ್ಕಾರ ಪೂರ್ತಿ ಹಣ ಕೊಡ್ತಾ ಇತ್ತು, UPA ಸರ್ಕಾರ. ಇವತ್ತೇನ್ ಮಾಡಿದ್ದಾರೆ ಇವರು? 40% ರಾಜ್ಯ ಸರ್ಕಾರ ಖರ್ಚು ಮಾಡಿ 60% ನಾವು ಕೊಡ್ತೀವಿ. ಅಂದ್ರೆ ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಷ್ಟೇ. ಈಗ ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ನೀವು ರಾಜ್ಯ ಸರ್ಕಾರ ಕಷ್ಟದಲ್ಲಿದ್ರೆ, ಯಾವಾಗ ಕಷ್ಟಕ್ಕೆ ಬರ್ತದೆ ಒಂದು ರಾಜ್ಯ? ಆರ್ಥಿಕ ಸಂಕಷ್ಟ, ಏನೋ ಬರಗಾಲ ಬಂತು, ಆದಾಯ ಕಮ್ಮಿ ಆಯಿತು, ಅವಾಗ ರಾಜ್ಯದ ಹತ್ರ ದುಡ್ಡು ಇರೋದಿಲ್ಲ, ಕೇಂದ್ರ ಸಹಾಯ ಮಾಡಬೇಕಾಗ್ತದೆ. ಅಂತ ಕಾಲದಲ್ಲಿ ತಾನೇ ಈ ಉದ್ಯೋಗ ಖಾತ್ರಿ ಯೋಜನೆ ಹೆಚ್ಚು ಅನುಷ್ಠಾನ ಆಗುವಂಥದ್ದು. ಯಾವ ಕಷ್ಟ ಕಾಲದಲ್ಲಿ ಹೆಚ್ಚಾಗಿ ಈ ಉದ್ಯೋಗ ಖಾತ್ರಿ ಯೋಜನೆ ಬೇಕಾಗಿರುವಂತ ಸಂದರ್ಭದಲ್ಲಿ ನೀವು ಆ ರಾಜ್ಯಕ್ಕೆ ಹೇಳಿದ್ರೆ, ಇಲ್ರಿ ನೀವು 40% ದುಡ್ಡು ಕೊಡಿ ಅಂತ ಹೇಳಿದ್ರೆ ಇದು ಕೊಡೋದಕ್ಕೆ ಸಾಧ್ಯ ಆಗತ್ತೆ ಒಂದು ರಾಜ್ಯ ಸರ್ಕಾರಕ್ಕೆ? ನಾನು ಕೇಳುವ ಒಂದೇ ಪ್ರಶ್ನೆ ಮೋದಿ ಅವರಿಗೆ, ನೀವು ಯಾಕೆ ರಾಜ್ಯ ಸರ್ಕಾರ ದುಡ್ಡು ಕೊಡಿ ಅಂತ ಕೇಳಿದ್ರಿ? ಇಷ್ಟು ದಿವಸ ಕೇಂದ್ರ ಸರ್ಕಾರ ಪೂರ್ತಿ ಹಣ ಕೊಡ್ತಾ ಇತ್ತು, ನೀವ್ಯಾಕೆ ಇವತ್ತು ಅದನ್ನ ಬದಲಾವಣೆ ಮಾಡಿದ್ರಿ? ಕಾರಣ ಏನು? ನನಗೆ ಬೇಕಾಗಿರುವಂತದ್ದು ಸ್ಪಷ್ಟ ಕಾರಣ. ಯಾಕೆ ನಿಮ್ಮ ಹತ್ರ ದುಡ್ಡಿಲ್ವಾ? ನೀವೇನು ದಿವಾಳಿ ಆಗಿದ್ದೀರಾ? ಅದೇನು ಅಲ್ಲ. ನಿಮ್ ಒಂದೇ ಒಂದು ಉದ್ದೇಶ ಏನಂತ ಹೇಳಿದ್ರೆ, ನೀವು ಈ ಒಂದು ಕಾರ್ಯಕ್ರಮವನ್ನ ಇದನ್ನ ಕೊನೆಗಾಡಿಸಬೇಕು, ಈ ಒಂದು ಕಾರ್ಯಕ್ರಮವನ್ನ ಕೊಂದಾಕ್ಬೇಕು. ಈ ಕಾರ್ಯಕ್ರಮ ಇನ್ನು ಇರಬಾರ್ದು. ನಿಮ್ಮ ಒಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡು, ಕೆಟ್ಟ ವಿಚಾರ ಇಟ್ಕೊಂಡು ಇವತ್ತು ಈ ಕಾನೂನು ತಗೊಂಡ್ಬಂದಿದ್ರೆ ಹೊರತು ಯಾರೋ ಒಳ್ಳೆದಕ್ಕೂ ಕೂಡ ತಗೊಂಡ್ಬಂದಿಲ್ಲ. ಯಾವ ಬಡ ಜನರಿಗೂ ಸಹಾಯ ಆಗೋದಿಲ್ಲ, ಯಾವ ಕೃಷಿ ಕಾರ್ಮಿಕರಿಗೆ ಇದರಿಂದ ಒಂದು ಕಿಂಚಿತ್ತು ಕೂಡ ಇದರಿಂದ ಅವರಿಗೆ ಅನುಕೂಲ ಆಗೋದಿಲ್ಲ. ಇವತ್ತು ಇದು ಸ್ಪಷ್ಟವಾಗಿರುವಂತ ವಿಷಯ. ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಹೋರಾಟ ಮಾಡೇ ಮಾಡ್ತೀವಿ. ಯಾವ ರೀತಿಯಾಗಿ ರೈತರ ವಿರೋಧಿ ಕಾನೂನುಗಳು ತಗೊಂಡು ಬಂದು ಈ ದೇಶದಲ್ಲಿ ದೊಡ್ಡ ಹೋರಾಟ ಆಯಿತು. ಆ ಫಾರ್ಮ್ ಲಾಸ್ ಅನ್ನ ಅದರ ವಿರುದ್ಧ ಹೋರಾಟ ಮಾಡಿ ಇವತ್ತು ಆ ಫಾರ್ಮ್ ಲಾಗಳು, ಆ ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ತಗೊಳ್ತಕ್ಕಂಥ ಕೆಲಸ ಎಲ್ಲರ ಹೋರಾಟದಿಂದ ಅವತ್ತು ಮೋದಿ ಸರ್ಕಾರ ಅದನ್ನು ವಾಪಸ್ ತಗೊಳ್ತಕ್ಕಂಥ ಒಂದು ಸಂದರ್ಭ ಬಂದಿರತಕ್ಕಂಥದ್ದು ನಾವು ಮರಿಬಾರ್ದು. ಅದೇ ರೀತಿಯಾಗಿ ಇವತ್ತು ನಾವು ಈ ಹೋರಾಟ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಅಥವಾ ಬಿಜೆಪಿಯೇತರ ಪಕ್ಷಗಳು ಮಾತ್ರ ಅಲ್ಲ. ಇವತ್ತು ಎಲ್ಲ ಕಡೆ ಜಾಗೃತರಾಗ್ತಾ ಇದ್ದಾರೆ. ಎಲ್ಲ ಕಡೆ ಬೇರೆ ಬೇರೆ ಸಂಘಟನೆಯವರು, ಗ್ರಾಮೀಣ ಭಾಗದಲ್ಲಿ ಪಂಚಾಯತ್ ರಾಜ್ ಕೆಲಸ ಮಾಡೋ ಸಂಘಟನೆಯವರು, ಅವರೆಲ್ಲರೂ ಕೂಡ ಇವತ್ತು ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ಈ ಹೋರಾಟ ಎಲ್ಲಿವರೆಗೂ, ಎಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಕೇಂದ್ರದಲ್ಲಿ ಮೋದಿ ಅವರು ಈ ಕಾನೂನು ನಾನು ಏನ್ ತಗೊಂಡು ಬಂದಿದ್ದೇನೆ, ವಿಬಿ ಗ್ರಾಮ್ ಜಿ ಯೋಜನೆಯನ್ನ ನಾನು ರದ್ದುಗೊಳಿಸ್ತೀನಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮತ್ತೆ ಅನುಷ್ಠಾನ ಮಾಡ್ತೀನಿ ಅಂತ ಹೇಳುವವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಇದು ನಿರಂತರವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿ, ಇವತ್ತು ನಮ್ಮ ಹೋರಾಟ ಇಡೀ